HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರೈತರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಶಾಸಕ ಕೋನರೆಡ್ಡಿ ಕೂಡಲೇ ರೈತರ ಕ್ಷಮೆ ಯಾಚಿಸದಿದ್ರೆ ಮುಖಕ್ಕೆ ಮಸಿ, ಮನೆಗೆ ಮುತ್ತಿಗೆ ಕಾರ್ಯಕ್ರಮ. ಮಹಾ ಒಕ್ಕೂಟದ ರಾಜ್ಯ ವರಿಷ್ಠ ಇಂಗಲಗುಪ್ಪೆ ಕೃಷ್ಣೇಗೌಡ ಎಚ್ಚರಿಕೆ. ತಡೆಗೋಡೆ ಇಲ್ಲದ ಕೆರೆ ಹತ್ತಿರ ಹೆಚ್ಚುತ್ತಿರುವ ಅಪಘಾತಗಳು. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದ ಕಾರು, ಪ್ರಾಣಾಪಾಯದಿಂದ ಪಾರಾದ ಕಾರಿನಲ್ಲಿದ್ದ ಮೂವರು. ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರ ಒತ್ತಾಯ. ಅಂತಾರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಕಾರ್ಯಕ್ರಮ. ಹಾಸನ ಜಿಲ್ಲೆಯಲ್ಲಿ ರಕ್ತದ ಕೊರತೆ ನೀಗಿಸುವಲ್ಲಿ ರೆಡ್ ಕ್ರಾಸ್ನ ಪಾತ್ರ ದೊಡ್ಡದು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿಕೆ. ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಕೋನರೆಡ್ಡಿ ಕೂಡಲೇ ರೈತರ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಆತನ ಮುಖಕ್ಕೆ ಕಂಡಲ್ಲಿ ಮಸಿ ಬಳಿಯುತ್ತೇವೆ ಮತ್ತು ಅವರ ನಿವಾಸಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾಡಿದ್ದು ಸೋಮವಾರದಿಂದ ಹಮ್ಮಿಕೊಳ್ಳಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯ ವರಿಷ್ಠ ಇಂಗಲಗುಪ್ಪೆ ಕೃಷ್ಣೇಗೌಡ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಅಣ್ಣಿಗೇರಿ ಪಟ್ಟಣದ ಸರ್ಕಾರಿ ಉಗ್ರಾಣದಲ್ಲಿ ಬೀಜ ಕಳ್ಳತನ ಪ್ರಕರಣದಲ್ಲಿ ಸರಿಯಾಗಿ ತನಿಖೆ ಆಗಬೇಕೆಂದು ಪ್ರತಿಭಟನೆ ನಡೆಯುತ್ತಿದ್ದ ರೈತ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವಾಚ್ಯ ಶಬ್ದ ಉಪಯೋಗಿಸಿ ಆವಾಜ್ ಹಾಕಿದ್ದು, ಶಾಸಕ ಕೋನರೆಡ್ಡಿ ಕೂಡಲೇ ರಾಜ್ಯದ ರೈತರ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಆತನ ಮುಖಕ್ಕೆ ಕಂಡಲ್ಲಿ ಮಸಿ ಬಳಿಯಲಾಗುವುದು. ಅಖಿಲ ಕರ್ನಾಟಕ ರೈತ ಸಂಘಟನೆಯ ಮಹಾ ಒಕ್ಕೂಟದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷೆ ಮಹಾದೇವಿ ಹುಯಿಲಗೋಳ ನೇತೃತ್ವದಲ್ಲಿ ಅಣ್ಣಿಗೇರಿಯಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಮನವಿ ಸ್ವೀಕರಿಸಲು ಆಗಮಿಸಿದ್ದ ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎಚ್ ಕೋನರೆಡ್ಡಿ ಮನವಿ ಪತ್ರ ಪಡೆಯುವ ವೇಳೆ ಸ್ಥಿಮಿತ ಕಳೆದುಕೊಂಡ ರೀತಿ ವರ್ತನೆ ಮಾಡಿ ರೈತ ಮುಖಂಡರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಅಕ್ಷಮ್ಯ ಅಪರಾಧ ಎಂದರು. ಸ್ವತಃ ಹಸಿರು ಟವಲ್ ಧರಿಸುವ ಶಾಸಕ ಕೋನರೆಡ್ಡಿ ರೈತರನ್ನ ಇಷ್ಟೊಂದು ಕೀಳುಮಟ್ಟದಲ್ಲಿ ನಿಂದಿಸಿರುವುದನ್ನು ನೋಡಿದ್ರೆ ಆತನ ಮನಸ್ಸಿನಲ್ಲಿ ರೈತರ ಬಗ್ಗೆ ಎಂತಹ ಕ್ರೋಧ ಇರುತ್ತದೆ ಎಂಬುದು ತಿಳಿಯುತ್ತದೆ. ಹಸಿರು ಟವಲ್ ಅಭಿವೃದ್ಧಿಯ ಸಂಕೇತ, ರೈತರ ಗುರುತು. ಶಾಸಕ ಕೋನರೆಡ್ಡಿ ಹಸಿರು ಟವಲ್ ಧರಿಸುವ ನೈತಿಕತೆ, ಅರ್ಹತೆ ಇಲ್ಲ. ಕೂಡಲೇ ಆತ ತಮ್ಮ ಹೆಗಲಿನ ಮೇಲಿರುವ ಹಸಿರು ಟವಲ್ ತೆಗೆದು ಹಾಕಬೇಕು ಎಂದು ಒತ್ತಾಯಿಸುತ್ತೇವೆ. ಶೀಘ್ರದಲ್ಲೇ ಕೋನರೆಡ್ಡಿ ಮನೆಗೆ ಮುತ್ತಿಗೆ ಹಾಕಲಾಗುವುದು. ರೈತರನ್ನ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಿರುವ ಕೋನರೆಡ್ಡಿ ಒಬ್ಬ ಶಾಸಕ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತೆ. ಕೂಡಲೇ ಈತನ ಶಾಸಕತ್ವವನ್ನು ವಿಧಾನಸಭಾ ಸ್ಪೀಕರ್ ಅವರು ರದ್ದುಗೊಳಿಸಬೇಕೆಂದು ರೈತ ಸಂಘ ಒತ್ತಾಯಿಸುತ್ತದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಜಿಲ್ಲಾಧ್ಯಕ್ಷ ದಯಾನಂದ್, ಮಹಿಳಾ ಘಟಕದ ಅಧ್ಯಕ್ಷೆ ನಾಗವೇಣಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಪಟೇಲ್, ಸಂಚಾಲಕ ನಾಗರಾಜ್, ಚಿಕ್ಕಮಗಳೂರು ಮಹಿಳಾಧ್ಯಕ್ಷೆ ಜಯಶೀಲ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾಧ್ಯಮ ಸ್ನೇಹಿತರಿಗೆ ಹಾಸನ ಜಿಲ್ಲಾ ಭವನದ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಬಣದ ವತಿಯಿಂದ ವಿಚಾರ ಇವತ್ತೇನಂತಂದರೆ, ಮೊನ್ನೆ ನಮ್ಮ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟದ ಮಹಾವತಿಯಿಂದ ಮಹಾ ಸಂಘಟನೆಗಳ ವತಿಯಿಂದ ನವಲಗುಂದ ಕಾನ್ಸ್ಟಿಟ್ಯೂನ್ಸಿ ಅಣ್ಣಿಗೇರಿ ತಾಲೂಕಿನಲ್ಲಿ ರೈತರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಬಿತ್ತನೆ ಬೀಜ ಕಳ್ಳತನ ಆಗಿರ್ತದೆ. ಆ ಥರದಲ್ಲಿ ಈ ಸರ್ಕಾರ ಬಿತ್ತನೆ ಬೀಜ ಕಳ್ಳತನ ಮಾಡಿರುವಂಥದನ್ನ ಕಂಡುಹಿಡಿಯಬೇಕು, ಜೊತೆಗೆ ಒಳ್ಳೆ ಕ್ವಾಲಿಟಿ ಪದಾರ್ಥವನ್ನು ಕೊಡಬೇಕು ಅಂತ ನಮ್ಮ ರೈತರು ಒತ್ತಾಯ ಮಾಡಿ ಅರ್ಧರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಮೆಮೊರಂಡಮ್ನ ಇಸ್ಕೊಳ್ಳಿಕ್ಕೆ ಬಂದಂತ ಅಲ್ಲಿಯ ಶಾಸಕರು ಕೋನರೆಡ್ಡಿಯವರು ರೈತರಿಗೂ ಅವ್ರಿಗೂ ವಾಗ್ವಾದ ಆಗಿ ನಮ್ಮ ರೈತ ಮುಖಂಡರಿಗೆ ಅವ್ಯಾಚ್ಯ ಶಬ್ದ ಮತ್ತು ಸೂಳೆ ಮಗ ಅನ್ನೋ ಒಂದು ಪದವನ್ನು ಬಳಸಿ ಇಡೀ ರಾಜ್ಯಕ್ಕೆ ಜಗಜ್ಜಾಹೀರಾಗಿರುತ್ತದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗ, ಶಾಸಕಾಂಗನೇ ಈ ಮಟ್ಟಕ್ಕೆ ಹೋದ್ಮೇಲೆ ನಮ್ಮಂತ ರೈತರು ಏನಾಗಬೇಕು, ಮೂಢಾತ್ಮರು ಏನಾಗಬೇಕು, ಶಾಸಕಾಂಗನೇ. ಚಾಲಕನ ನಿಯಂತ್ರಣ ತಪ್ಪಿ ಕಿಯಾ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಮಠದಕೊಪ್ಪಲಿನ ರಸ್ತೆಯಲ್ಲಿರುವ ಕೆರೆ ಬಳಿ ಅಕ್ಟೋಬರ್ 4ರಂದು ಮುಂಜಾನೆ ಜರುಗಿದೆ. ಮಠದಕೊಪ್ಪಲಿನಿಂದ ಮಗ್ಗೆಗೆ ತೆರಳುತ್ತಿದ್ದಾಗ ರಸ್ತೆಯ ಕೆರೆ ಸಮೀಪದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿ ಬಿದ್ದಿದೆ. ಕಾರಿನಲ್ಲಿ ಚಾಲಕ ಹಾಗೂ 3 ಯುವಕರು ಪ್ರಯಾಣಿಸುತ್ತಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕೆರೆಗೆ ಪಲ್ಟಿ ಹೊಡೆದಿದೆ. ಕಾರಿನಲ್ಲಿ ಚಾಲಕ ಮತ್ತು 2 ಯುವಕರು ಪ್ರಯಾಣಿಸುತ್ತಿದ್ದರು. ಕೆರೆಯ ಕೆಸರಿನ ನಡುವೆ ಬಿದ್ದಿದ್ದ ಕಾರಿನಿಂದ ಚಾಲಕ ಹಾಗೂ ಯುವಕರು ಡೋರಿನ ಕಿಟಕಿ ತೆಗೆದು ಹೊರ ಬಂದಿದ್ದಾರೆ. ಕಾರಿನಲ್ಲಿ ಹೆಚ್ಚಿನ ಪ್ರಯಾಣಿಕರು ಇಲ್ಲದ ಕಾರಣ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ.
ಕೆರೆಗೆ ಕಾರು ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತ ನೂರಾರು ಜನರು ಆತಂಕದಿಂದ ವೀಕ್ಷಿಸಲು ಬಂದಿದ್ರು. ಕಳೆದೆರಡು ತಿಂಗಳಲ್ಲಿ ಇಂತಹ 3 ಘಟನೆಗಳು ಸಂಭವಿಸಿದ್ದು, ರಸ್ತೆಗೆ ತಡೆಗೋಡೆ ಇಲ್ಲದಿರುವುದೇ ಈ ದುರಂತಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ತಕ್ಷಣ ತಡೆಗೋಡೆ ನಿರ್ಮಿಸಬೇಕೆಂದು ಆಗ್ರಹಿಸಿದರು. ಕೆರೆ ಏರಿ ಮೇಲೆ ತಡೆಗೋಡೆ ಇಲ್ಲದೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿರುವ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು. ಗ್ರಾಮದ ಜಯಪ್ರಕಾಶ್ ಸ್ಟ್ಯಾನಿ ಮಾತನಾಡಿ, ದಿನನಿತ್ಯ 4-5 ಶಾಲೆ ಬಸ್ಗಳು, ಕೂಲಿ ಕಾರ್ಮಿಕರ ಆಟೋ ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ. ರಸ್ತೆ ಕಿರಿದಾಗಿರುವುದರಿಂದ ಬೇರೆ ವಾಹನಗಳಿಗೆ ಜಾಗ ಬಿಡಲಾಗುವುದಿಲ್ಲ. ಅಲ್ಲದೆ ಕೆರೆಗೆ ಅಡ್ಡಲಾಗಿ ತಡೆಗೋಡೆಗಳನ್ನು ನಿರ್ಮಿಸಿಲ್ಲ ಹಾಗೂ ಯಾವ ಸೂಚನಾ ನಾಮಫಲಕವನ್ನು ಹಾಕದೇ ಇರುವುದಕ್ಕೆ ಅಪಘಾತಕ್ಕೆ ಕಾರಣವಾಗಿದೆ. ಇಂದು ಮುಂಜಾನೆ ಕೂಡ ಬೈಕ್ ಬರುವ ವೇಳೆ ಕಾರನ್ನ ಸ್ವಲ್ಪ ಮಟ್ಟಿಗೆ ರಸ್ತೆ ಪಕ್ಕಕ್ಕೆ ಚಲಿಸಿದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ನೀರಿಗೆ ಬಿದ್ದಿದೆ. ಈ ಬಾರಿ ಕೆರೆ ಭರ್ತಿಯಾಗಿದೆ ಎಂದು ಕಾರಿನಲ್ಲಿ ಬಿದ್ದವರು ಎದ್ದು ಬಂದಿರುವುದೇ ಹೆಚ್ಚು ಎಂದರು. ಕಾರಿನ ಮಾಲೀಕ ಶಹಬಾಸ್ ಮಾತನಾಡಿ, ಇಂದು ಮುಂಜಾನೆ ನಾವು ಕಾರಿನಲ್ಲಿ ಹೋಗುವಾಗ ಒಂದು ಬೈಕ್ ಅಡ್ಡ ಬಂದಿದ್ದು, ಅದಕ್ಕೆ ಜಾಗ ಕೊಡಲು ಹೋಗಿ ಕಾರು ಕೆರೆಗೆ ಪಲ್ಟಿಯಾಗಿದೆ. ಕೆರೆಯ ಮಣ್ಣು ತೇವವಾಗಿದ್ದರಿಂದ ನಮಗೆ ನಿಯಂತ್ರಿಸಲಾಗಲಿಲ್ಲ. ನಮ್ಮ ಗ್ರಾಮದ ಕೆರೆಯ ರಸ್ತೆ ಕಿರಿದಾಗಿದ್ದು ಅನಾಹುತಕ್ಕೆ ಕಾರಣವಾಗಿದೆ. ಈ ಹಿಂದೆ ಬಸ್, ಕಾರು ಕೂಡ ಇದೇ ಕೆರೆಗೆ ಉರುಳಿತ್ತು. ಕೂಡಲೇ ಕೆರೆಗೆ ತಡೆಗೋಡೆ ನಿರ್ಮಿಸಿ ಅಪಾಯ ತಪ್ಪಿಸಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಯಾರು ಕೂಡ ಇತ್ತ ಕಡೆ ತಿರುಗಿ ನೋಡಿಲ್ಲ. ಅವರಿಗೆ ಬಡವರ ಜೀವಕ್ಕೆ ಲೆಕ್ಕವೇ ಇಲ್ಲದಂತಾಗಿದೆ. ಚುನಾವಣೆಗೆ ಮತ ಕೇಳಲು ಬರ್ತಾರೆ ಬಿಟ್ರೆ ಮತ್ತೆ ನಮ್ಮ ಕಷ್ಟ ಸುಖ ಏನೆಂದು ಕೇಳುವವರಿಲ್ಲ. ಇಂತಹವರನ್ನ ನಾವು ಮತ ಹಾಕಿ ಗೆಲ್ಲಿಸಿ ಜನರ ಸೇವೆ ಮಾಡಲು ಬಿಡಬೇಕು. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ. ಪ್ರತಿನಿತ್ಯ ಶಾಲೆಗೆ ಮಕ್ಕಳು ಇದೇ ಕೆರೆ ಏರಿ ಮೇಲೆ ಚಲಿಸುತ್ತಾರೆ. ಈ ತರಹದ ಘಟನೆಗಳು ಮರುಕಳಿಸಿದ್ರೆ ಮಕ್ಕಳ ಗತಿಯೇನು? ಅದಕ್ಕೆ ಹೊಣೆ ಯಾರೆಂದು ಪ್ರಶ್ನಿಸಿ ಕೂಡಲೇ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಆಲೂರು. ನಮಸ್ಕಾರ. ನಮ್ದು ಇಲ್ಲಿ ಮಡ್ಕೊಪ್ಪಲು ಗ್ರಾಮದಲ್ಲಿ ನಾವಿರೋದು. ಇಲ್ಲಿ ಸುಮಾರು ಒಂದು 300 ಕುಟುಂಬ ಇದ್ದಾವೆ. ಆದರೆ ಇಲ್ಲಿ ರೋಡ್ ಚಿಕ್ಕದಾಗಿರೋದ್ರಿಂದವ ಇಲ್ಲಿ ಸುಮಾರು ಸಲ 4-5 ಸಲ ಇದೇ ಥರ ಗಾಡಿಗಳು ಕೆರೆಗೆ ಬಿದ್ದು ಸುಮಾರು ಅಪಘಾತಗೀಟಾಗಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಗಳು ಸಹ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ಸಹ ಯಾರೂ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಈ ರೋಡು ಚಿಕ್ಕದಾಗಿದೆ. ಇಲ್ಲಿ ಸುಮಾರು ಜನ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಕಾರ್ಮಿಕ ಮಗ್ಗೆ ಗ್ರಾಮದ ನಿವಾಸಿಗಳಾದ ನಾವು ಇಂದು ಒಂದು ಶೋಕಕರ ದಿನವನ್ನು ಆಚರಿಸಬೇಕಾದ ಸಂದರ್ಭ ಬಂದಿದೆ. ಕಾರಣ ಏನೆಂದರೆ, ನಮ್ಮ ಮಗ್ಗೆ ಗ್ರಾಮದಲ್ಲಿ ಮಠದ ಕೊಪ್ಪಲು ಎಂಬ ಊರು ಎಲ್ಲರಿಗೂ ಪರಿಚಿತವಾದದ್ದು. ಇಲ್ಲಿ ಹಲವಾರು ಕುಟುಂಬಗಳು, ಹಲವಾರು ಮನೆಗಳು ಇಲ್ಲಿ ನಾವು ಕಾಣಬಹುದು. ನಾನು ಇದೇ ಊರಿನ ಗ್ರಾಮಸ್ಥನು. ನಾನು ಪೂಜೆ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅಡ್ಡ ಒಂದು ವೆಹಿಕಲ್ಸ್ ಬಂತು. ತಪ್ಸೋಕ್ಕೆ ಹೋಗಿ ಸೈಡಿಗೆ ಹೋಗಿ ಈ ರೀತಿ ಗಾಡಿ ಪಲ್ಟಿ ಆಯಿತು. ತಡೆಗೋಡೆ ಇದು ಇಲ್ಲೇ ಏನು ತಡೆಗೋಡೆ ಇಲ್ಲ. ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿದ್ವಿ, ಇಲ್ಲಿಗೊಂದು ತಡೆ ರಸ್ತೆ ಮಾಡಿಕೊಡಿ ಅಂತೇಳಿ. ಯಾವ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ. ಇದೊಂದು ಅಲ್ಲ, ಇಂಥವು ಅನೇಕ ಬಾರಿ ಆಗಿ ಹಾಸನ ಜಿಲ್ಲೆಯಲ್ಲಿ ಹಲವಾರು ಬಾರಿ ಕೋವಿಡ್ನಂತಹ ತುರ್ತು ಪರಿಸ್ಥಿತಿಯಲ್ಲೂ ಸಹ ರಕ್ತದ ಕೊರತೆ ಇಲ್ಲದಂತೆ ಹಾಸನ ಆರೋಗ್ಯ ಇಲಾಖೆ ಕಾರ್ಯನಿರ್ವಹಿಸಿದ್ದನ್ನು ನಾವು ಗಮನಿಸಿದ್ದು, ಇದರಲ್ಲಿ ಹಾಸನ ಜಿಲ್ಲೆಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ತಿಳಿಸಿದರು. ಹಾಸನ ನಗರದ ರೆಡ್ ಕ್ರಾಸ್ ಸಂಸ್ಥೆ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾನವ ತಂತ್ರಜ್ಞಾನವಾಗಿ ಎಷ್ಟೇ ಮುಂದುವರೆದರೂ ಸಹ ರಕ್ತಕ್ಕೆ ಪರ್ಯಾಯವಾದ ವಸ್ತುವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಒಬ್ಬ ವ್ಯಕ್ತಿಯು ದಾನವಾಗಿ ನೀಡಿದ ರಕ್ತದಿಂದ ಮಾತ್ರ ಸಾಧ್ಯವಾಗಿದೆ. ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಎಚ್ಪಿ ಮೋಹನ್ ಮಾತನಾಡಿ, ಇಂದು ವಿಶ್ವದಾದ್ಯಂತ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತದಾನಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟೀಯ ರಕ್ತದಾನ ದಿನವನ್ನು ಆಚರಿಸಲಾಗುತ್ತದೆ. ಅದರಂತೆ ಪ್ರತಿ ವರ್ಷವೂ ಸಹ ಜಿಲ್ಲಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಯೂತ್ ರೆಡ್ ಕ್ರಾಸ್ ಅನ್ನು ಆರಂಭಿಸಲಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಏಡ್ಸ್ ಮತ್ತು ಕ್ಷಯ ನಿಯಂತ್ರಣ ಅಧಿಕಾರಿ ಡಾ ಸಂಧ್ಯಾ ಮಾತನಾಡಿ, ಜಿಲ್ಲೆಯಲ್ಲಿ ರಕ್ತದ ಬೇಡಿಕೆ ಸಾಕಷ್ಟಿದೆ. ಪ್ರತಿ ತಿಂಗಳಿಗೆ 1800ರಷ್ಟು ರಕ್ತದ ಯೂನಿಟ್ ಬೇಡಿಕೆ ಇದೆ. ಆದರೆ ನಮಗೆ ಸಂಗ್ರಹವಾಗುತ್ತಿರುವುದು ಕೇವಲ 900ರಿಂದ 1000ವಿದೆ. ಇನ್ನು ಸಾಕಷ್ಟು ಜನರಿಗೆ ರಕ್ತದ ಕೊರತೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ಮತ್ತು ಚಂದ್ರಕಾಂತ್ ಪಡೇರಸು ಮಾತನಾಡಿದರು. ಇದೇ ವೇಳೆ 35ಕ್ಕೂ ಅಧಿಕ ಬಾರಿ ರಕ್ತದಾನ ಮಾಡಿದ ರೆಡ್ ಕ್ರಾಸ್ನ ಜಯಪ್ರಕಾಶ್, ಸ್ಕೌಟ್ ಮತ್ತು ಗೈಡ್ಸ್ನ ಕುಮಾರಸ್ವಾಮಿ, ಕಾಲೇಜಿನ ವಿದ್ಯಾರ್ಥಿ ಚಂದನ್ರನ್ನ ಸನ್ಮಾನಿಸಲಾಯಿತು.
ಕಾರ್ಯಕ್ರಮದಲ್ಲಿ 80 ಜನ ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಯೇಂದ್ರ ಕುಮಾರ್, ಶಬೀರ್ ಅಹಮದ್, ಜಯಪ್ರಕಾಶ್, ಕೆಟಿ ಜಯಶ್ರೀ, ಡಾ ಕಾವ್ಯಶ್ರೀ, ಎಚ್ಡಿ ಕುಮಾರ್, ಉದಯ್ ಕುಮಾರ್, ಅಮ್ಜದ್ ಖಾನ್, ರವಿಕುಮಾರ್, ಬಲ್ಲನಹಳ್ಳಿ ಅವಿನಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಾನ ಹೆಲ್ಪ್ ಆಗುತ್ತೆ ಎಲ್ಲರ ಬಗ್ಗೆ ಡೀಟೇಲ್ಸ್ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನಗೇನು ಮಾತಾಡಿ ಗುಡ್ಸ ಇಲ್ಲ ಸರ್. ಆದರೂ ರಕ್ತದಾನ ಯಾಕೆ ಮಾಡಬೇಕು, ಎಷ್ಟು ಮುಂದುವರೆದಿದೆ ದೇಶ, ಎಲ್ಲ ಮೆಡಿಸಿನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಆದರೆ ಒಂದೇ ಒಂದು ಹೆಜ್ಜೆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಹೋಗಿ ಮಕ್ಕಳ ನೀವೆಲ್ಲ ಅವಾಗ ಗೊತ್ತಾಗುತ್ತೆ ಎಷ್ಟು ಜನ ಎಷ್ಟು ಮುಂದುವರೆದು ರಕ್ತ ಕೊಡ್ತಾರೆ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ಅಂದ್ರೆ ನಮ್ಮ ಫ್ಯಾಮಿಲಿ ಯಾರಿಗೂ ಗೊತ್ತಿಲ್ಲದೆ ಸಿಗದೆ ಆ ತರ ಪ್ರಾಬ್ಲಮ್ ಫೇಸ್ ಮಾಡಿಲ್ಲದೆ ಇರಬಹುದು. ಆದ್ರೆ ಒಂದು ಸರಿ ನೀವು ಆ ಕಡೆ ಹೋಗಿ ನೋಡಿದಾಗ ಮಿನಿಮಮ್ ಒಂದು 10 ಜನ ಪರದಾಡ್ತಾ ಇರ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾದ ಇಂಡಿಯಾ ಸ್ವೀಟ್ ಹೌಸ್ಗೆ ಖ್ಯಾತ ಚಲನಚಿತ್ರ ನಟ ಸಿಹಿ ಕಹಿ ಚಂದ್ರು ಉದ್ಘಾಟಿಸಿದರು. ಬೆಂಗಳೂರಿನ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವ ಸಿಹಿ ಪದಾರ್ಥಗಳ ಮಳಿಗೆ ಇದೀಗ ಹಾಸನದಲ್ಲಿ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟ ಸಿಹಿ ಕಹಿ ಚಂದ್ರು ಮಾತನಾಡಿ, ಹಾಸನದ ಜನತೆಗೆ ಒಂದು ಸಂತಸದ ಸುದ್ದಿಯನ್ನ ನೀಡುತ್ತಿದ್ದೇನೆ. ಅಕ್ಟೋಬರ್ 3ರಂದು ಇಂಡಿಯಾ ಸ್ವೀಟ್ ಹೌಸ್ ಪ್ರಾರಂಭವಾಗಿದೆ. ಇದು 34ನೇ ಶಾಖೆಯಾಗಿದೆ. ಇದೊಂದು ಅದ್ಭುತವಾದ ಸಿಹಿ ಖಾದ್ಯಗಳ ಮಳಿಗೆಯಾಗಿದ್ದು ಎಲ್ಲಾ ಭಾಗದಲ್ಲೂ ಪ್ರಸಿದ್ಧಿ ಪಡೆದಿದೆ. ಭಾರತೀಯತೆಯ ಸಿಹಿ ತಿಂಡಿಗಳು ಇಲ್ಲಿ ಅತ್ಯುತ್ತಮವಾಗಿದ್ದು ಎಲ್ಲಾ ರೀತಿಯ ತಿಂಡಿಗಳು ಲಭ್ಯವಿದೆ. ಇಲ್ಲಿ ಆರ್ಗ್ಯಾನಿಕ್ ಸ್ವೀಟ್ಸ್ ದೊರಕುತ್ತದೆ. ಇವುಗಳನ್ನು ಜನತೆ ಖರೀದಿಸಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿ ನಿಮ್ಮ ಬೆಂಬಲ ನಮಗೆ ನೀಡಿ ಎಂದು ಕೋರಿದ್ರು. HCN ನ್ಯೂಸ್ ಹಾಸನ್. ನಮಸ್ಕಾರ ಹಾಸನ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಿಮ್ಮೆಲ್ಲರ ಜೊತೆ ಒಂದು ಸಂತೋಷದ ಸುದ್ದಿಯನ್ನ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ಹಾಸನದಲ್ಲಿ ನಮ್ಮ ಇಂಡಿಯಾ ಸ್ವೀಟ್ ಹೌಸಿನ 34ನೇ ಶಾಖೆ ಉದ್ಘಾಟನೆ ಆಗಿದೆ. ಅದ್ಭುತವಾದಂಥ ಒಂದು ಶಾಖೆಯನ್ನು ಇಲ್ಲಿ ಶುರು ಮಾಡಿದ್ದೀವಿ. ಇಂಡಿಯಾ ಸ್ವೀಟ್ ಹೌಸ್ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬೆಂಗಳೂರಲ್ಲಿ ತುಂಬ ಪ್ರಸಿದ್ಧವಾದಂಥ ಒಂದು ಸಿಹಿ ಖಾದ್ಯಗಳ ಮಳಿಗೆ. ಇಲ್ಲಿ ಅದ್ಭುತವಾದಂಥ ಆರ್ಗ್ಯಾನಿಕ್ ಸ್ವೀಟ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ವೆರೈಟಿ ಆಫ್ ಸ್ವೀಟ್ಸ್ ಇರುತ್ತೆ. ಅದು ಕಾಜು ಸ್ವೀಟ್ ಆಗಿರ್ಬೋದು, ಕೋವಾ ಸ್ವೀಟ್ ಆಗಿರ್ಬೋದು, ಟ್ರೆಡಿಷನಲ್ ಸ್ವೀಟ್ಸ್ ಆಗಿರ್ಬೋದು, ಬೆಂಗಾಲಿ ಸ್ವೀಟ್ಸ್ ಆಗಿರ್ಬೋದು, ಭಾರತದ ಎಲ್ಲ ಪ್ರಾಂತ್ಯದ ಸಿಹಿ ತಿಂಡಿಗಳನ್ನು ಇಲ್ಲಿ ನಿಮಗೆ ಸಿಗೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ನೀವೆಲ್ಲ ಇಂಡಿಯಾ ಸ್ವೀಟ್ ಹೌಸ್ಗೆ ಬಂದು ನಿಮ್ಮ ಖುಷಿಯ ಸಂಭ್ರಮಗಳನ್ನು ನೀವು ಸಂಭ್ರಮಿಸಬೇಕು. ಇಂಡಿಯಾ ಸ್ವೀಟ್ ಹೌಸ್ನ ಸ್ವೀಟ್ಗಳನ್ನ ತೊಗೊಂಡು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ದಯವಿಟ್ಟು ಇಂಡಿಯಾ ಸ್ವೀಟ್ ಹೌಸ್ಗೆ ಬನ್ನಿ. ನಮಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹಾಸನ ಜಿಲ್ಲೆಯ ಸಂಸದರು ಕೆಲವರ ಹಿತ ಕಾಯೋದ್ರ ಬದಲು ಗ್ರಾಮಸ್ಥರ ಹಿತ ಮೊದಲು ಕಾಯಲಿ. ತಾಲೂಕಿನ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ 54ರ 2 ಎಕರೆ ಜಾಗವನ್ನು ಪಾರ್ಕಿಗಾಗಿಯೇ ಮೀಸಲಿಡಬೇಕು, ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಚ್ಚರಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಪಾರ್ಕ್ಗೆಂದೇ 2 ಎಕರೆ ಜಾಗ ಮೀಸಲಿಡಲಾಗಿತ್ತು. ಹಾಗಾಗಿ ಅದನ್ನು ಪಾರ್ಕಿಗಾಗಿಯೇ ಉಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಹಿಂದೆ ಗ್ರಾಮದ ಜನರ ಅನುಕೂಲಕ್ಕೆಂದು ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ 2 ಎಕರೆ ಜಾಗವನ್ನು ಮೀಸಲಿಡಲಾಗಿತ್ತು. ಆದರೆ ಕೆಐಎಡಿಬಿ ಅಧಿಕಾರಿಗಳು ಖಾಸಗಿ ಪುಷ್ಪಗಿರಿ ವೇರ್ಹೌಸ್ ಮಾಲೀಕನಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ದೂರಿದರು. ಕೆಐಎಡಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನು ಪುಷ್ಪಗಿರಿ ವೇರ್ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದರ ವಿರುದ್ಧ ಗ್ರಾಮಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ ಪರಿಣಾಮ ಕೋರ್ಟ್ ಇದೀಗ ತಡೆಯಾಜ್ಞೆ ನೀಡಿದೆ. ಆದರೂ ಖಾಸಗಿಯವರು ಸ್ಥಳದಲ್ಲಿ ಕೆಲಸ ಮುಂದುವರೆಸಿದ್ದಾರೆ. ವಿಪರ್ಯಾಸ ಎಂದರೆ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಖಾಸಗಿಯವರಿಗೆ ಪೂರಕವಾಗಿ ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. 2008ರಲ್ಲಿ ಪಾರ್ಕ್ ಆಗಿದ್ದ ಜಾಗದಲ್ಲಿ 2013ರಲ್ಲಿ ಬೋಗಸ್ ದಾಖಲೆ ಸಲ್ಲಿಸಿ ಅದನ್ನು ಖಾಸಗಿಯವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕೂಡಲೇ ಕೆಲಸ ನಿಲ್ಲಿಸಬೇಕು. ಗ್ರಾಮದ 2 ಎಕರೆ ಜಾಗ ಗ್ರಾಮಸ್ಥರ ಅನುಕೂಲಕ್ಕೆ ಮೀಸಲಾಗಿ ಇಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಇದರ ಹಿಂದೆ ಜಿಲ್ಲೆಯ ಸಂಸದರು ಸಹಕಾರ ನೀಡುತ್ತಿದ್ದಾರೆ ಎಂದು ದೂರಿದ ರೇವಣ್ಣ, ಕೆಲವರ ಹಿತ ಕಾಯೋದ್ರ ಬದಲು ಗ್ರಾಮಸ್ಥರ ಹಿತ ಮೊದಲಾಗಲಿ ಎಂದರು. ಇದೇ ವೇಳೆ ನಗರದ ಸುತ್ತಮುತ್ತ 16 ಎಕರೆ ಸರ್ಕಾರಿ ಜಮೀನನ್ನು ಖಾಸಗಿಯವರಿಗೆ ನೀಡುವ ಹುನ್ನಾರ ನಡೆಯುತ್ತಿತ್ತು. ಅದನ್ನು ಉಳಿಸಲು ವಿಶೇಷ ತಂಡ ರಚಿಸಿ ಉಳಿಸುವ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದರು.
ಇಂತಹ ಜಾಗವನ್ನ ಮಾಡಿಕೊಂಡು ಸೈಟ್ ಮಾಡುವ ಮೂಲಕ ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಇದೇ ವೇಳೆ ಎಚ್ಚರಿಸಿದರು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಜಿಲ್ಲಾ ಮಾಧ್ಯಮ ವಕ್ತಾರ ರಘು ಹೊಂಗೆರೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾಹಿತಿ ದೇವರಾಜೇಗೌಡ, ಸಾಕುತ್ವಳ್ಳಿ ಗ್ರಾಮಸ್ಥರು, ಕಸ್ಬಾ ಹೊಳೆ, ಹಾಸನ ತಾಲೂಕು ಮಾಹಿತಿ. ಇದು ಓದ್ಕೊಳ್ಳಿ ಸರ್. ನಾನೇನು ಹೇಳೋದು ಯಾವ ರೀತಿ ಅನ್ನೋದಿದ್ರೆ ಅದು 11 ವರ್ಷ ಅದರೊಳಗೆ ಕಾಲ ಹಾಕಲ್ಲ. 11 ವರ್ಷ ಕಾಲ ಹಾಕಲ್ಲ. ಪೊಲೀಸ್ ಫೋರ್ಸ್ ತಗೊಂಡು ಹೋಗ್ತಾರೆ ಅಂದ್ರೆ ಕೋರ್ಟ್ ಇದೆ, ಕೋರ್ಟ್ನಲ್ಲಿ ಕಂಟೆಂಪ್ಟ್ ಅಂತ ಹೇಳಿದ್ರು. ಆ ಕಂಟೆಂಪ್ಟ್ ಹೋಯ್ತು, ಎಲ್ಲ ಹೋಯ್ತು. ಆಯ್ತಾ ಸರ್? ಲಾಸ್ಟ್ ಡೇ ಅವನು ಇದಾಗುತ್ತೆ ಅಂತ ತಿಳ್ಕೊಳ್ಳಿ, ಕೂತ್ಕೊಳ್ಳಿ. ಲಾಸ್ಟ್ ಡೇ ಅವನು ಹೋಗಿ ರಾತ್ರಿ ಎಲ್ಲ ಕೂತ್ಕೊಂಡು ಪೊಲೀಸರು ಕೂತ್ಕೊಂಡು ಶೆಡ್ ಎರಡು ಹಾಕಿಸ್ತಾರೆ ಅಂದ್ರೆ ಏನ್ರಿ ಇದು? ಏನಂತ ಕೇಳಿದ್ದಾರೆ ಇದು ಜಿಲ್ಲೆ ಒಳಗೆ? 11 ವರ್ಷ ಅದ್ರೊಳಗಡೆ ಕಾಲ ಹಾಕಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿ ಕೇಳ್ತೀನಿ ನಾನು. ಆಮೇಲೆ ಇದಾಯ್ತಾ, ಹೊಳೆ ಸಿಪುರ, ಹಳ್ಳಿ ಮೈಸೂರಲ್ಲಿ ನಮ್ಮ ಗೊರಗುಂಡಿ ಅಂತ ಬೇಲೂರು ದೇಶಭಕ್ತರ ಬಳಗ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ನಡೆದ ಕ್ರಾಂತಿವೀರ ಭಗತ್ ಸಿಂಗ್ ಜನ್ಮ ದಿನಾಚರಣೆಯನ್ನು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾ ಸಂತೋಷ್, ಭಗತ್ ಸಿಂಗ್ ಓರ್ವ ನಿಸ್ವಾರ್ಥ ಮನೋಭಾವದ ಪರಮ ನಿಷ್ಠಾವಂತ ದೇಶಭಕ್ತರಾಗಿದ್ದರು ಎಂಬುದರಲ್ಲಿ ಎರಡು ಮಾತಿಲ್ಲ. ಇವರು ಸೆಪ್ಟೆಂಬರ್ 27, 1907ನೇ ಇಸವಿಯಲ್ಲಿ ಪಂಜಾಬ್ನಲ್ಲಿ ಜನಿಸಿದ್ರು. ಇವರು ಮೊದಲಿಗೆ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಗಳತ್ತ ಆಕರ್ಷಿಸಲ್ಪಟ್ಟು ಸ್ವದೇಶಿ ಚಳವಳಿ ಮುಂತಾದವುಗಳಲ್ಲಿ ಭಾಗವಹಿಸುತ್ತಿದ್ರು. ಮುಂದೆ ಜಲಿಯಾನ್ ವಾಲಾಬಾಗ್ ಎಂಬ ಮಹಾ ದುರಂತದಲ್ಲಿ ಬ್ರಿಟಿಷರಿಂದ ಮಹಾಕ್ರೌರ್ಯದಲ್ಲಿ ಸಾವಿರಾರು ಜನರು ಮಡಿದಾಗ ಆಗಲೇ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂಕಲ್ಪ ಹೊಂದಿದ್ರು. ಮುಂದೆ ಸೈಮನ್ ಕಮಿಷನ್ ವಿರುದ್ಧ ಲಾಲಾ ಲಜಪತ್ ರಾಯ್ ಅವರು ಚಳವಳಿ ನಡೆಸುತ್ತಿದ್ದಾಗ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬ ಅವರ ಮೇಲೆ ಬರ್ಬರವಾಗಿ ಲಾಠಿ ಚಾರ್ಜ್ ಮಾಡಿದಾಗ ಲಾಲಾ ಲಜಪತ್ ರಾಯ್ ಅವರು ನಿಧನರಾಗ್ತಾರೆ. ಅವರ ನಿಧನದಿಂದ ಭಗತ್ ಸಿಂಗ್ ಅವರು ಅಹಿಂಸಾತ್ಮಕ ಚಳವಳಿಗಳನ್ನ ಅಲ್ಲಿಗೆ ಕೈಬಿಟ್ಟು ಕ್ರಾಂತಿಕಾರಿಯಾಗ್ತಾರೆ. ಮುಂದಿನ ದಿನಗಳಲ್ಲಿ ಎರಡೂ ಕಡೆ ಬ್ರಿಟಿಷರ ಮೇಲೆ ಬಾಂಬ್ ಎಸೆಯುತ್ತಾರೆ. ಒಂದು ಬಾಂಬನ್ನ ಬ್ರಿಟಿಷರು ನಡೆಸುತ್ತಿದ್ದ ಅಸೆಂಬ್ಲಿಗೆ ನುಗ್ಗಿ ಎಸೆದು ಬಿಡುತ್ತಾರೆ. ಬ್ರಿಟಿಷರು ಇವರನ್ನ ಬಂಧಿಸಿ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತಾರೆ. ಇಂತಹ ಕ್ರಾಂತಿಕಾರಿ ಮಹಾತ್ಯಾಗಿ ಬಲಿದಾನ ಶೂರ ಭಗತ್ ಸಿಂಗ್ರ ಜನ್ಮ ದಿನಾಚರಣೆಯನ್ನ ಆದಷ್ಟು ಎಲ್ಲಾ ಸಂಘ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ನಡೆಸಿಕೊಂಡು ಬಂದರೆ ಅವರಿಗೆ ನಾವು ನಿಜವಾದ ಶ್ರದ್ದಾಂಜಲಿ ಸಲ್ಲಿಸಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮೆಡಿಕಲ್ಸ್ನ ಮಹೇಶ್ ಮಾತನಾಡಿ, ಭಗತ್ ಸಿಂಗ್ರಂತಹ ಮಹಾನ್ ಕ್ರಾಂತಿಕಾರಿ ಬಗ್ಗೆ ಇನ್ನಷ್ಟು ವಿವರಗಳು ಮುಂದಿನ ಜನಾಂಗಕ್ಕೆ ತಿಳಿಸಲ್ಪಡಬೇಕು ಮತ್ತು ಪಠ್ಯದಲ್ಲಿ ಅವರ ಬಗ್ಗೆ ಪಾಠಗಳು ಬರಬೇಕು. ಯುವ ಜನಾಂಗಕ್ಕೆ ಅವರ ಬಗ್ಗೆ ಗೌರವ ಮೂಡಿ ಅವರು ಸ್ವಯಂ ಪ್ರೇರಿತರಾಗಿ ಭಗತ್ ಸಿಂಗ್ರ ಹೆಸರಿನಲ್ಲಿ ಏನಾದರೂ ಕಾರ್ಯಕ್ರಮವನ್ನು ಮಾಡುವಂತಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜವಾಬ್ದಾರಿಯುತ ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ಕರೆ ನೀಡಿದರು. ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ, ಜಾನಪದ ಪರಿಷತ್ತು ಮತ್ತು ರೆಡ್ ಕ್ರಾಸ್ ಹಾಲಿ ಅಧ್ಯಕ್ಷ ಸಿದ್ದೇಗೌಡ ಮಾತನಾಡಿ, ದೇಶಭಕ್ತರ ಬಳಗದ ಕಾರ್ಯವೈಖರಿ ಮನಸೂರೆಗೊಂಡಿದೆ. ಅವರು ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿರುತ್ತವೆ ಮತ್ತು ಸಮಂಜಸವಾಗಿರುತ್ತವೆ ಎಂದರು. ನಂತರ ಎಬಿವಿಪಿಯ ಕುಮಾರಿ ಸುಷ್ಮಿತಾ, ಪ್ರಾಧ್ಯಾಪಕ ಮಹೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಧನಂಜಯ್, ಸಮಾಜ ಸೇವಕ ಸುಲೇಮಾನ್, ಶಿಕ್ಷಕ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಇದು ಆ ಹುಡುಗನಲ್ಲಿ ಕಿಚ್ಚು ಹಬ್ಬಿಸಿ ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಎಂಬ ಸಿದ್ಧಾಂತವನ್ನು ಅಲ್ಲೇ ತ್ಯಜಿಸಿ ಕೈ ಮಾರಾಮಾರಿ ಹಣಾಹಣಿಗೆ ಇಳಿತಾನೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿ ಬಿಡ್ತಾನೆ. ಆ ಪೊಲೀಸ್ ಅಧಿಕಾರಿಯನ್ನು ಕೊಂದುಬಿಡ್ತಾನೆ. ಶಿಕ್ಷೆಯನ್ನು ವಿಧಿಸ್ತಾರೆ. ಕೇವಲ 23 ವರ್ಷ ವೀರ ಅಭಿಮನ್ಯುವಂತೆ ಬಾಳಿ ಬದುಕಿದಂಥ ಭಗತ್ ಸಿಂಗನ್ನು ನಮ್ಮ ಎಲ್ಲರೂ ದೇಶದ ಜನತೆ ಅದನ್ನು ಸ್ಮರಿಸಬೇಕು. ಅವರ ಜನ್ಮದಿನಾಚರಣೆಯನ್ನು ಆದಷ್ಟು ಎಲ್ಲ ಶಾಲಾ ಮಟ್ಟಗಳಲ್ಲಿ, ಎಲ್ಲ ಹೋಬಳಿ ಮಟ್ಟಗಳಲ್ಲಿ, ತಾಲೂಕು ಮಟ್ಟ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನೀಡಲಾಗುವ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಜನರಿಗೆ ಹತ್ತಿರವಾಗಿ ಕೆಲಸ ಮಾಡುವವರ ಸಂಖ್ಯೆ ತುಂಬಾ ವಿರಳ. ಇಂತಹವರ ಮಧ್ಯೆ ಸಾಮಾಜಿಕ ಕಳಕಳಿಯಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಬೇಲೂರು ತಾಲೂಕಿನ ತಹಸೀಲ್ದಾರ್ ಮಮತಾ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ.
ಜನಸಾಮಾನ್ಯರ ಹಲವು ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಸಾರ್ವಜನಿಕರಿಗೆ ಅತ್ಯುತ್ತಮ ಆಡಳಿತ ಸೇವೆ ನೀಡಿರುವುದು ಸಂತಸ ತಂದಿದೆ. ಅದರಿಂದ ಇಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಸಂದರ್ಭ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡುವ ಮೂಲಕ ಬೇಲೂರು ತಾಲೂಕು ತಹಸೀಲ್ದಾರ್ ಎಂ ಮಮತಾ ಅವರನ್ನ ಗೌರವಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ನಂತರ ಸಮಾಜ ಸೇವಕ ಸುಲೇಮಾನ್ ಮಾತನಾಡಿ, ಬೇಲೂರು ಇತಿಹಾಸದಲ್ಲಿ ಸ್ಥಳೀಯವಾಗಿ ಆಗುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸ್ಥಳಕ್ಕೆ ತೆರಳಿ ಶೀಘ್ರವಾಗಿ ಅವುಗಳನ್ನು ಬಗೆಹರಿಸುತ್ತಿರುವ ತಹಸೀಲ್ದಾರ್ ಮಮತಾ ಅವರ ಕಾರ್ಯ ಇತರೆ ಅಧಿಕಾರಿಗಳಿಗೂ ಮಾದರಿಯಾಗುವಂತಹದ್ದು. ಇಂಥ ನಿಷ್ಠಾವಂತ ಅಧಿಕಾರಿಗಳಿರುವುದು ಬೇಲೂರಿಗೆ ಹೆಮ್ಮೆಯ ವಿಚಾರ. ಪ್ರಮುಖವಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಕೆಲಸ ಮಾಡುತ್ತಿರುವ ಪರಿ ನಿಜಕ್ಕೂ ಮೆಚ್ಚುವಂತಹದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಬೇಲೂರು ತಾಲೂಕು ಸವಿತಾ ಸಮಾಜದ ಮಹಿಳಾ ಸಂಘದ ಕಾರ್ಯದರ್ಶಿ ಗೀತಾ, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟಿನ ಕಾರ್ಯದರ್ಶಿ ಅನಿಲ್ ಕುಮಾರ್, ನಿರ್ದೇಶಕರಾದ ಬಿಕೆ ವಿಷ್ಣುಪ್ರಸಾದ್, ಕೇಶವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ತಾಲೂಕು ಕಂಡಂತ ದಕ್ಷ, ಪ್ರಾಮಾಣಿಕ ಆಡಳಿತಾಧಿಕಾರಿಗಳಾದಂಥ ಶ್ರೀಮತಿ ಎಂ ಮಮತಾರವರ ಬಗ್ಗೆ ಒಂದೆರಡು ಮಾತನಾಡುವ ಮೂಲಕ ನಾವು ಕಂಡಂತೆ ಸಾಕಷ್ಟು ತಹಶೀಲ್ದಾರ್ಗಳನ್ನು ನಾವು ಬೇಲೂರು ತಾಲೂಕು ನೋಡಿದ್ವಿ. ಆದರೆ ನಮ್ಮ ಹಸಿರಾಗಿ ಮನಸ್ಸಲ್ಲಿ ಉಳಿದಂತಹ ವ್ಯಕ್ತಿಗಳಲ್ಲಿ ಮೊದಲನೇ ಸಾಲಿನಲ್ಲಿ ನಿಂತವರು ಅಂದರೆ ಮಮತಾ ಮೇಡಮ್ ಅವರು. ಯಾಕೆಂದರೆ ಇವತ್ತು ಎಷ್ಟೋ ಬಡ ಜನರು, ಬಡಪಾಯಿಗಳು ಇವತ್ತು ತಾಲೂಕು ಕಚೇರಿಗೆ ಬಂದರೆ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ ಅಂತೇಳಿ ಸಾಕಷ್ಟು ಶಾಪ ಹಾಕೊಂಡು ಹೋಗೋರು. ಆ ಶಾಪ ವಿಮೋಚನೆ ಮಾಡಿದ್ದು ಬೇಲೂರು ತಾಲೂಕು ಆಡಳಿತಕ್ಕೆ ಒಂದು ಕಳಂಕ ಏನೊಂದು ಇತ್ತು ಅದನ್ನು ತೊಡೆದಾಕದಂತಹ ವೀರ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಮಮತಾ ಮೇಡಮ್ ಅನ್ನು ನಾವು ಇವತ್ತೆಲ್ಲ ಮುಂದೆ ಬರೋಂಥ ಎಲ್ಲ ತಹಶೀಲ್ದಾರ್ಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವವಿಖ್ಯಾತ ಬೇಲೂರು ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಗಾಂಧಿ ಸ್ಮೃತಿ ಮತ್ತು ಪಾನಮುಕ್ತರ ಸಮಾವೇಶ ಕಾರ್ಯಕ್ರಮ ನಡೆಸಲಾಯಿತು. ಈ ಸಮಾವೇಶದ ಅಂಗವಾಗಿ ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಬೃಹತ್ ಮೆರವಣಿಗೆಗೆ ಗಣ್ಯಮಾನ್ಯರು ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ಮಹಿಳೆಯರು ಕುಂಭ ಕಳಸದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾದ್ಯ ನೃತ್ಯಗಳಾದ ಚಂಡೆ, ಹುಲಿವೇಷ ಸೇರಿದಂತೆ ನಾನಾ ಜನಪದ ತಂಡಗಳೊಂದಿಗೆ ಧಾವಿಸಿದ ಜಾಥಾಕ್ಕೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಜಿ ರಾಜ್ಯಾಧ್ಯಕ್ಷ ಸತೀಶ್ ಹೊನ್ನವಳ್ಳಿ ಚಾಲನೆ ನೀಡುವ ಮೂಲಕ ಧ್ವಜ ಹಸ್ತಾಂತರ ಮಾಡಿದರು. ಮೈಸೂರಿನ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತ್ತಾಯ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮ ರೂಪುರೇಷೆಗಳ ಪರಿಚಯವನ್ನ ಹಾಸನ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕಿ ಶ್ರೀಮತಿ ಮಮತಾ ರಾವ್ ತಿಳಿಸಿದರು. ಇನ್ನು ಬೃಹತ್ ಮೆರವಣಿಗೆಯಲ್ಲಿ ಭಾಗವಹಿಸಿದ ಗಣ್ಯರಿಗೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್ ಸ್ವಾಗತ ಬಯಸಿದರು. ಭವ್ಯ ಮೆರವಣಿಗೆ ವಿವಿಧ ಕಲಾ ತಂಡದೊಂದಿಗೆ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಕೆಂಪೇಗೌಡ ವೃತ್ತ, ಹರಡೀಕರ್ ವೃತ್ತ ಮತ್ತು ಬಸವೇಶ್ವರ ವೃತ್ತದ ಮೂಲಕ ಸಭಾ ಕಾರ್ಯಕ್ರಮ ನಡೆಯುವ ವೀರಶೈವ ಕಲ್ಯಾಣ ಮಂಟಪಕ್ಕೆ ಆಗಮಿಸಿತು. ಪಾನಮುಕ್ತ ಭಾರತದ ನಿರ್ಮಾಣದ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಸಂದೇಶ ನಾಮಫಲಕ ಹಿಡಿದು ಹೆಜ್ಜೆ ಹಾಕುವ ಮೂಲಕ ಮೆರವಣಿಗೆಗೆ ಮೆರುಗು ನೀಡಿದರು. ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಸರ್ಕಾರ ಇತ್ತೀಚಿನ ದಿನದಂದು ವರಮಾನಕ್ಕೆಂದೇ ದುಶ್ಚಟಗಳಿಗೆ ಕುಮ್ಮಕ್ಕು ನೀಡುತ್ತಾ ಬಂದಿದೆ. ಆದರೆ ಧರ್ಮಸ್ಥಳದ ಪೂಜ್ಯರು ರಾಜ್ಯದಲ್ಲಿ ಮಾದಕ ವಸ್ತುಗಳ ದುಶ್ಚಟ ಹೋಗಲಾಡಿಸಲು ಮುಂದಾಗಿರುವುದು ನಿಜಕ್ಕೂ ಹರ್ಷವಾಗುತ್ತಿದೆ. ಮಹಾನ್ ಪುರುಷರ ಜಯಂತಿ ಆಚರಿಸಿದರೆ ಸಾಲದು, ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕಿದೆ ಎಂದರು. ಕಾರ್ಯಕ್ರಮ ಹಾಗೂ ಜಾಥಾದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ತಹಸೀಲ್ದಾರ್ ಎಂ ಮಮತಾ ಮಾತನಾಡಿದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಡಾ ನವೀನ್ ಚಂದ್ರ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಡಿ ಚಂದ್ರೇಗೌಡ, ಜನಜಾಗೃತಿ ವೇದಿಕೆ ಪದಾಧಿಕಾರಿ ಸೋಮಣ್ಣ ದ್ಯಾವಪ್ಪನಹಳ್ಳಿ, ಎಚ್ಎಂ ದಯಾನಂದ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಎಸ್ಕೆ ನಾಗೇಶ್, ಹಾಸನ ವಿಶ್ವ ಮಾನವ ಟ್ರಸ್ಟ್ ಅಧ್ಯಕ್ಷೆ ಅನ್ನಪೂರ್ಣಗೌಡ, ಸೌಮ್ಯ ಆನಂದ್, ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿ ಪಾಯಸ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಇವತ್ತು ಸಮಾಜದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಪುಣ್ಯದ ಕೆಲಸವನ್ನ, ಸ್ವಾಭಿಮಾನದ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಅದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಹಾಯ ಸಂಘ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಂದಿಲ್ಲ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ರೋಗ ರುಜಿನಗಳು ಹರಡುವುದಿಲ್ಲ ಎಂದು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಬಿ ಮಹೇಶ್ ತಿಳಿಸಿದರು.
ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮತ್ತು ಪುರಸಭೆ ಹಾಗೂ ಲಯನ್ ಸೇವಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಟ್ಟುಕೊಂಡ್ರೆ ಯಾವ ಮನುಷ್ಯನಿಗೂ ಕೂಡ ಯಾವುದೇ ರೋಗ ರುಜಿನಗಳು ಹರಡುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಟ್ಟುಕೊಳ್ಳುವ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಈಗಾಗಲೇ ನಾವು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆ ಆವರಣದ ಸುತ್ತಮುತ್ತ ಯಾವುದೇ ಕಸಕಡ್ಡಿ ಹಾಕದೆ ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದೇವೆ. ಜೊತೆಯಲ್ಲಿ ಆಸ್ಪತ್ರೆ ಒಳಭಾಗದಲ್ಲೂ ಕೂಡ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ. ಆದರೆ ಕೆಲ ರೋಗಿಗಳು ಈ ಶುಚಿತ್ವವನ್ನು ಹಾಳು ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಎಷ್ಟೇ ಶುಚಿತ್ವಕ್ಕೆ ಆದ್ಯತೆ ನೀಡಿದರೂ ಸಹ ಅದು ವ್ಯರ್ಥಕ್ಕೆ ಕಾರಣವಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಮಾತನಾಡಿ, ಸ್ವಚ್ಛತೆ ನಮ್ಮ ಮೂಲಭೂತ ಕರ್ತವ್ಯವಾಗಿದೆ. ಈ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದರೆ ಇವುಗಳ ನಿರ್ವಹಣೆ ಬಹಳ ಕಷ್ಟಕರವಾಗಿದೆ. ನಮ್ಮ ಪುರಸಭೆಯಲ್ಲಿ ಹೆಚ್ಚು ಪೌರಕಾರ್ಮಿಕರು ಮತ್ತು ಪುರಸಭಾ ಸದಸ್ಯರುಗಳು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿದ್ದೇವೆ. ಅದರಂತೆ ಕಳೆದ ವರ್ಷ ನಮ್ಮ ಪುರಸಭೆಗೆ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಂದ ಗೌರವ ಸಮರ್ಪಣೆಯೂ ಕೂಡ ದೊರಕಿದೆ. ಇಂಥ ಗೌರವ ಸಮರ್ಪಣೆಯನ್ನ ಪಡೆಯುವಲ್ಲಿ ಸಾರ್ವಜನಿಕರ ಮತ್ತು ಪುರಸಭೆ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಅಡಿಕೆ ಸಸಿಗಳನ್ನು ನೆಡಲಾಯಿತು. ಪುರಸಭೆ ಉಪಾಧ್ಯಕ್ಷೆ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಆರೋಗ್ಯಾಧಿಕಾರಿ ರಾಜು, ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಆದರ್ಶಗಳನ್ನು ಕಾರ್ಯಗತಗೊಳಿಸಿಕೊಳ್ಳಬೇಕೆಂದು ಶಿಕ್ಷಕ ಮತ್ತು ಸಾಹಿತಿ ಶಿವನಗೌಡ ಪಾಟೀಲ್ ಅಭಿಪ್ರಾಯಪಟ್ಟರು. ಅವರು ಚನ್ನರಾಯಪಟ್ಟಣ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕುಂಬೇನಹಳ್ಳಿಯಲ್ಲಿ ಆಯೋಜಿಸಿದ್ದ ಇಬ್ಬರು ಮಹಾತ್ಮರ ಜಯಂತಿಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಗಾಂಧೀಜಿಯವರ ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ, ಪರಿಶ್ರಮ ಮತ್ತು ತ್ಯಾಗ ಹಾಗೂ ಬಲಿದಾನಗಳ ಗುಣಗಳನ್ನು ಭವ್ಯ ಭಾರತದ ಪ್ರಜೆಗಳಾದ ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಸದೃಢ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಬಹುದೆಂದು ತಿಳಿಸಿದರು. ಶಾಸ್ತ್ರೀಜಿ ಕೂಡ ಗಾಂಧೀಜಿಯವರ ಹಾಗೆ ಸರಳ ಜೀವನ ಮತ್ತು ಉದಾತ್ತ ವಿಚಾರ ಎಂಬ ಧ್ಯೇಯ ಇಟ್ಟುಕೊಂಡು ಅತ್ಯಂತ ಸರಳವಾಗಿ ಆಡಳಿತ ನಡೆಸಿದ್ರು ಎಂದರು. ಶಾಲಾ ಶಿಕ್ಷಕರಾದ ಚಂದ್ರಶೇಖರಯ್ಯ ಮಠಪತಿ ಅವರು ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಜೀವನ ಮತ್ತು ಸಾಧನೆ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಾದ MG ದಿವ್ಯಾ, ಕವಿತಾ ಮತ್ತು ಬಿಂದು ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಪ್ರೀತಿಯ ಪ್ರಾರ್ಥನಾ ಗೀತೆಯಾದ ರಘುಪತಿ ರಾಘವ ರಾಜಾರಾಮ್, ವೈಷ್ಣವ ಜನತೋ ತೇನೆ ಕಹಿಯಜೆ ಮತ್ತು ರಾಮ ಭಜನೆಗಳನ್ನು ಹೇಳಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಶ್ರಮದಾನ ಕಾರ್ಯಕ್ರಮವನ್ನು SDMC ಅಧ್ಯಕ್ಷರಾದ ನಂಜಪ್ಪ ಅವರು ನೆರವೇರಿಸಿದರು. ಶ್ರಮದಾನದಲ್ಲಿ ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಹೊಳೆನರಸೀಪುರದ ಮುತ್ತೂಟ್ ಫಿನ್ಕಾರ್ಪ್ ಸಂಸ್ಥೆ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಸೀಳುತುಟಿ ಶಸ್ತ್ರಚಿಕಿತ್ಸೆ ಹಾಗೂ ಹಲವಾರು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಸಾರ್ವಜನಿಕರ ಮನದಲ್ಲಿ ನೆಲೆಸಿದೆ ಎಂದು ಸಂಸ್ಥೆಯ ವಲಯ ಮುಖ್ಯಸ್ಥ ಪ್ರಸನ್ನ ಸಂತಸ ವ್ಯಕ್ತಪಡಿಸಿದರು. ಹೊಳೆನರಸೀಪುರ ಪಟ್ಟಣದ ಸುಭಾಷ್ ವೃತ್ತದಲ್ಲಿರುವ ಮುತ್ತೂಟ್ ಫಿನ್ಕಾರ್ಪ್ ಕಚೇರಿಯಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿದ್ದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ 3750 ಫಿನ್ಕಾರ್ಪ್ ಸಂಸ್ಥೆಯು ಕಚೇರಿಯನ್ನ ತೆರೆದು ಸಾರ್ವಜನಿಕರಿಗೆ ಬ್ಯಾಂಕಿನ ರೀತಿ ಸೇವಾ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ತಿಳಿಸಿ ಸಂಸ್ಥೆಯ ಸೌಲಭ್ಯಗಳು ಹಾಗೂ ಜನಪರ ಕಾಳಜಿಯ ಕಾರ್ಯಗಳ ಕುರಿತು ವಿವರಿಸಿದರು. ಹಾಸನದ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ತಾಂತ್ರಿಕ ತಂತ್ರಜ್ಞ ಮಹೇಶ್ ಅವರು 100ಕ್ಕೂ ಹೆಚ್ಚು ಜನರ ಕಣ್ಣಿನ ತಪಾಸಣೆ ನಡೆಸಿದರು. ಮುತ್ತೂಟ್ ಫಿನ್ಕಾರ್ಪ್ ಸಂಸ್ಥೆಯ ವ್ಯವಸ್ಥಾಪಕ ಚಂದ್ರಶೇಖರ್, ಐಇ ಪ್ರಾದೇಶಿಕ ವ್ಯವಸ್ಥಾಪಕ ಜಯಚಂದ್ರ, ಕ್ಲಸ್ಟರ್ ವ್ಯವಸ್ಥಾಪಕ ರವಿಕುಮಾರ್, ಅಧಿಕಾರಿಗಳಾದ ತೇಜ, ತನುಜಾ, ಹೇಮಾ, ಉಮಾ ಮಹೇಶ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದ ಮುತ್ತೂಟ್ ಫಿನ್ಕಾರ್ಪ್ ಕಚೇರಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು.
HCN ನ್ಯೂಸ್ ಹೊಳೆನರಸೀಪುರ. ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ. ಈ ಒಂದು ಶಿಬಿರಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಪೂರಕವಾದ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮತ್ತೆ ಈ ಒಂದು ಶಿಬಿರ ಮತ್ತೆ ಈ ಒಂದು ಉಚಿತ ತಪಾಸಣೆಯನ್ನ ನೀವೆಲ್ಲರೂ ಸಹ ಉಪಯೋಗ ಪಡಿಸಿಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ನಮಗೆ ಬಂದಿರಲ್ಲ. ನಮಸ್ತೆ. ಮತ್ತೆ ಎಲ್ಲ ಗ್ರ್ಯಾಂಡ್ ಸ್ಟಾರ್ ಮತ್ತು ಚಂದ್ರಶೇಖರ್ ಮತ್ತೆ ರವಿ ನನ್ನ ಮೊದಲನೇ ಭೇಟಿ ಹೇಳೋಕೆ ತುಂಬ ಖುಷಿ ಆಗ್ತದೆ. ಮೊದಲನೇ ಭೇಟಿ ಅದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನನಗೆ. ಇವತ್ತು ನನ್ನ ಬೆಳಕಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತೊಂದು ಹೈ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ, ಅದು ತುಂಬ ಖುಷಿ ಕೊಡ್ತಾ ಇದ್ದೀನಿ. ಓಕೆ ಚಂದ್ರಶೇಖರ್, ಅದು ತುಂಬಾನೇ ಖುಷಿಯಾದ ವಿಚಾರ. ಹೇಳ್ಬೇಕಂದ್ರೆ ನನ್ನ ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲ ಹೈ ಕ್ಯಾಂಪ್ ಎಲ್ಲ CSR ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ನಮ್ಮ ಕಂಪ್ನಿನಲ್ಲಿ ನಾವು ದೊಡ್ಡ ಲೆವೆಲ್ ಮಟ್ಟದಲ್ಲಿ ಸಹ CSR. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಶಾಸಕ ಕೋನಾರೆಡ್ಡಿ, ಕೂಡಲೇ ರೈತರ ಕ್ಷಮೆ ಯಾಚಿಸದಿದ್ರೆ ಮುಖಕ್ಕೆ ಮಸಿ, ಮನೆಗೆ ಮುತ್ತಿಗೆ ಕಾರ್ಯಕ್ರಮ. ಮಹಾ ಒಕ್ಕೂಟದ ರಾಜ್ಯ ವರಿಷ್ಠ ಇಂಗಲಗುಪ್ಪೆ ಕೃಷ್ಣೇಗೌಡ ಎಚ್ಚರಿಕೆ. ತಡೆಗೋಡೆ ಇಲ್ಲದ ಕೆರೆ ಹತ್ತಿರ ಹೆಚ್ಚುತ್ತಿರುವ ಅಪಘಾತಗಳು, ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದ ಕಾರು, ಪ್ರಾಣಾಪಾಯದಿಂದ ಪಾರಾದ ಕಾರಿನಲ್ಲಿದ್ದ ಮೂವರು. ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರ ಒತ್ತಾಯ. ಅಂತಾರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಕಾರ್ಯಕ್ರಮ. ಹಾಸನ ಜಿಲ್ಲೆಯಲ್ಲಿ ರಕ್ತದ ಕೊರತೆ ನೀಗಿಸುವಲ್ಲಿ ರೆಡ್ ಕ್ರಾಸ್ನ ಪಾತ್ರ ದೊಡ್ಡದು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.